ಸಿದ್ದರಾಮಯ್ಯ ಸಿಎಂ ಆಗಬೇಕು ಅಂತ ಹೇಳಿ ಹರಕೆ ಹೊತ್ತಿದ್ದ ಭರತ್ ಅನ್ನುವ ಯುವಕ ದಾವಣಗೆರೆಯಿಂದ ಪಾದಯಾತ್ರೆ ಮೂಲಕ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಬಂದಿದ್ದಾನೆ. ಬರಿಗಾಲಿನಲ್ಲಿ ಪಾದಯಾತ್ರೆ ಮಾಡಿಕೊಂಡು ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗಬೇಕು ಅಂತ ಹೇಳಿ ಬಂದಿದ್ದು. ಸೋಮವಾರ ದಾವಣಗೆರೆಯಿಂದ ಹೊರಟಿದ್ದ ಭರತ್ 280 ಕಿಲೋಮೀಟರ್ ಬರಿಗಾಲಲ್ಲೇ ನಡ್ಕೊಂಡು ಬಂದಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮಾಳಹಳ್ಳಿಯಲ್ಲಿರುವ ಪವಾಡ ಪುರುಷ ಮಾಳಿಂಗರಾಯನ ದೇವಸ್ಥಾನದ ಅರ್ಚಕ ಸಿದ್ದರಾಮಯ್ಯ ಸಿಎಂ ಆಗ್ತಾರೆ ಅಂತ ಆಶೀರ್ವಾದ ಮಾಡಿದ್ರು. ಇದೀಗ ಮಾಳಿಂಗರಾಯನ ಗುರುವಾಣಿ ನಿಜವಾಗಿದೆ. ಕಳೆದ 2022 ಜುಲೈ 14ರಂದು ಸಿದ್ದರಾಮಯ್ಯ ಮಾಳಹಳ್ಳಿಗೆ ಆಗಮಿಸಿ ಮಾಳಿಂಗರಾಯನ ದರ್ಶನ ಪಡೆದಿದ್ರು. ಈ ವೇಳೆ ಸಿದ್ದು ಮತ್ತೆ ಸಿಎಂ ಆಗಬೇಕು ಅಂತ ಅರ್ಚಕ ಕೆಂಚರಾಯ ಪೂಜಾರಿ ಆಶೀರ್ವಾದ ಮಾಡಿದ್ರು. 2023ಕ್ಕೆ ಬೆಂಗಳೂರು ವಿಧಾನಸೌಧದ 3ನೇ ಮಹಡಿಯಲ್ಲಿ ಮತ್ತೊಂದು ಬಾರಿ ಕಂಬಳಿ ಬೀಸತ್ತೆ ಅನ್ನೋ ಮೂಲಕ ಮತ್ತೊಂದು ಬಾರಿ ಸಿದ್ದರಾಮಯ್ಯ ಸಿಎಂ ಆಗ್ತಾರೆ ಅಂತ ಮಾಳಿಂಗರಾಯನ ಭವಿಷ್ಯದ ಗುರುವಾಣಿ ನುಡಿಯಲಾಗಿತ್ತು. ಯಾವ ಮುದ್ದೆ ಮಾಲಿಂಗರಾಯರ ಬೀಟು ಬುತ್ತಿಯೊಳಗ ಕಂಬಳಿ ಬೀಚಿ ಮಳೆ ಕರೆದರ ಕರ್ನಾಟಕ ರಾಜ್ಯದಲ್ಲಿ 2023ಕ್ಕ ಯಾವ ಬೆಂಗಳೂರು ವಿಧಾನಸಭಾದಾಗ 3ನೇ ಮಾಡಿ ಒಳಗೆ ಕಂಬಳಿ ಬೀಸ್ತದಂತೇಳಿ ಶ್ರೀಮಠದ ವಾಣಿಯನ್ನು ನುಡಿದಿತ್ತು. ಅದೇ ಪ್ರಕಾರವಾಗಿ 2023ಕ್ಕ ಕರ್ನಾಟಕ ರಾಜ್ಯದಲ್ಲಿ ಯಾವ ಥರ ಮಾಳಿಂಗರಾಯ ಕಂಬಳಿ ಬೀಸಿನ ಆ ಥರ ಕಂಬಳಿ ಬೀಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದು ನಿಂತೈತಿ. ಎಲ್ಲ ಸರ್ವ ಧರ್ಮವನ್ನು ಒತ್ತುಗೂಡಿಸಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರವನ್ನು ನೀಡಬೇಕು. ಈ ಮಠದ ಆಶೀರ್ವಾದ ಅವ್ರ ಮೇಲೆ ಕಡಿತಕ ಇರ್ತೈತಿ. ಮತ್ತು ಈ ನಾಡಿನ ಎಲ್ಲ ಬಡವರ ದೀನ ದಲಿತರ ಎಲ್ಲ ನಾಯಕರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತೇಳಿ ಈ ನಡುವೆ ಅನ್ನರಾಮಯ್ಯ ಅಂತಲೇ ಫೇಮಸ್ ಆಗಿರುವಂತಹ ಸಿದ್ದರಾಮಯ್ಯ ಅವರ ಭಾವಚಿತ್ರಕ್ಕೆ ಅನ್ನದ ಆರತಿ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮಾಳಹಳ್ಳಿ ಗ್ರಾಮದ ಮಾಳಿಂಗರಾಯನ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿಸಲಾಗಿದೆ. ಸಿದ್ದರಾಮಯ್ಯ ಅವರ ಫೋಟೋಗೆ ಅಜ್ಜಿಯೊಬ್ಬರು ಅನ್ನದ ಆರತಿಯನ್ನ ಮಾಡಿದ್ದಾರೆ. ಸಚಿವ ಸಂಪುಟ ರಚನೆ ಹಿನ್ನೆಲೆಯಲ್ಲಿ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ಗೆ ಸಚಿವ ಸ್ಥಾನ ಸಿಗಲಿ ಅಂತ ಎಸ್ಆರ್ ಶ್ರೀನಿವಾಸ್ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ಸತತ 5 ಬಾರಿ ಶಾಸಕರಾಗಿರುವ ಎಸ್ಆರ್ ಶ್ರೀನಿವಾಸ್ಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಅಭಿಮಾನಿಗಳು ದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಶ್ರೀನಿವಾಸ್ಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಅಭಿಮಾನಿಗಳು ಧರ್ಮಸ್ಥಳದ ಮಂಜುನಾಥನಿಗೆ ಹರಕೆ ಹೊತ್ತು ಮುಡಿ ಕೊಟ್ಟಿದ್ದಾರೆ. ಜೊತೆಗೆ ದೇವರಿಗೆ ಉರುಳು ಸೇವೆ ಮಾಡಿ ಹರಕೆ ಹೊತ್ತಿದ್ದಾರೆ. ಚುನಾವಣೆಯಲ್ಲಿ ಸೋತ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ದಡೇಸಗೂರು ಕಣ್ಣೀರು ಹಾಕಿದ್ದಾರೆ. ಕಾರಟಗಿಯಲ್ಲಿ ನಡೆದ ಆತ್ಮಾವಲೋಕನ ಸಭೆಯಲ್ಲಿ ಮಾತನಾಡಿದ ಅವರು ಅಭಿವೃದ್ಧಿ ಕೆಲಸ ಮಾಡಿದ್ರು, ಜನ ಸೋಲಿಸಿದ್ರು ಅಂತ ಕಣ್ಣೀರು ಹಾಕಿದ್ರು. ಈ ವೇಳೆ ಬಸವರಾಜ ದಡೇಸಗೂರನ್ನ ಬೆಂಬಲಿಗರು ಸಮಾಧಾನ ಪಡಿಸಿದರು. ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲು ಕಂಡ ಹಿನ್ನೆಲೆಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಅತ್ಯಾಪ್ತರಾಗಿರುವ ರಾಜಶೇಖರ್ ಅವರು ರಾಮನಗರ ತಾಲೂಕು ಜೆಡಿಎಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ರಾಜೀನಾಮೆ ಘೋಷಣೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಅವರು, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಯಾಕೋ ಅದೃಷ್ಟ ಇಲ್ಲ, ರಾಮನಗರದ ಜನರು ಯಾಕೋ ಅವರ ಕೈ ಹಿಡಿಲಿಲ್ಲ, ಹಾಗಾಗಿ ನಾನು ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ದೇನೆ, ಜೆಡಿಎಸ್ನಲ್ಲೇ ಇರ್ತೇನೆ, ಪಕ್ಷದ ಕಾರ್ಯಕರ್ತನಾಗಿ ಇರ್ತೇನೆ ಅಂತ ಹೇಳಿಕೆ ನೀಡಿದ್ದಾರೆ. ಇದು ಬೆಳೀತಾ ಇರೋ ಗಿಡ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಹಿಂಗೆ ಆಗೋಯ್ತಲ್ಲ ಅಂಥೇಳಿ ನನಗೆ ಮನಸ್ಸಿಗೆ ನೋವಾಯಿತು. ಆದರೂ ಸಹ ಒಂದು 2-3 ದಿನ ಅವ್ರಿಗೆ ಫೋನ್ ಮಾಡಿದೆ. ಅವರು ಭಾರಿ ಬೇಜಾರಾಗಿದ್ದರು. ಇದಾಗಲೇ ಒಂದು ವಾರದಲ್ಲೇ ನಾನು ರಿಸೈನ್ ಮಾಡಬೇಕಾಗಿತ್ತು. ಕುತಂತ್ರ ರಾಜಕಾರಣ ಅಂದರೆ ಏನಿಲ್ಲ, ಬೆಳಗ್ಗೆ ಅದು ಯಾವುದೋ ಒಂದು ಕೂಪನ್ ಕೊಟ್ಟರು, 300 ರೂಪಾಯಿಗೆ ನಾನು ಗೆದ್ದಂಥ ಪಕ್ಷದಲ್ಲಿ ನಿಮಗೆ ಇದು 300 ರೂಪಾಯಿಗೆ ಇದನ್ನ ಕ್ಲಿಕ್ ಮಾಡಿ ನಿಮಗೆ ರೇಷನ್ ಕೊಡ್ತೀವಿ ಅಂತ. ಅದು ಕುತಂತ್ರ ರಾಜಕಾರಣ. ನನ್ನ ವೈಯಕ್ತಿಕವಾಗಿ ನಾನು ಕೊಡ್ತಿರೋದಷ್ಟೇ. ಯಾರು ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿಎಂ ಆಗ್ತಿರೋ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಆಗ್ತಾ ಇರುವ ಡಿಕೆ ಶಿವಕುಮಾರ್ಗೆ ಅಭಿನಂದಿಸಿರೋ ಹಂಗಾಮಿ ಸಿಎಂ ಬಸವರಾಜ ಬೊಮ್ಮಾಯಿ ವಿಪಕ್ಷ ನಾಯಕನ ಆಯ್ಕೆಗೆ ಕಸರತ್ತು ಆರಂಭಿಸಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಪ್ರಬಲವಾಗಿ ಎದುರಿಸುವ ಶಾಸಕನಿಗೆ ವಿಪಕ್ಷ ನಾಯಕನ ಪಟ್ಟ ಕಟ್ಟುವುದಕ್ಕೆ ಸಿದ್ಧತೆ ನಡೆದಿದೆ. ಈ ಬಾರಿ ಚುನಾವಣೆಯಲ್ಲಿ ಸಿದ್ದರಾಮಯ್ಯವರನ್ನ ಪ್ರಬಲವಾಗಿ ಎದುರಿಸಬಲ್ಲ ಹಲವು ಬಿಜೆಪಿ ನಾಯಕರು ಸೋಲನ್ನು ಅನುಭವಿಸಿದ್ದಾರೆ. ಕಾನೂನು ಪಟ್ಟುಗಳನ್ನ ಇಟ್ಟು ಕ್ರಿಕೆಟ್ ಕೊಡ್ತಾ ಇದ್ದ ಮಾಧುಸ್ವಾಮಿಯೂ ಈ ಬಾರಿ ಸದನದಲ್ಲಿ ಇರೋದಿಲ್ಲ. ಈ ಬಾರಿ ಯಡಿಯೂರಪ್ಪ ಗುಡುಗೂ ಇರೋದಿಲ್ಲ. ಮಾಜಿ ಸಿಎಂ ಶೆಟ್ಟರ್ ಕಾಂಗ್ರೆಸ್ ಸೇರಿದ್ದಾರೆ. ಸದ್ಯ ಉಳಿದಿರೋದು ಬೊಮ್ಮಾಯಿ, ಯತ್ನಾಳ್, ಸುನಿಲ್ ಕುಮಾರ್, ಆರ್ ಅಶೋಕ್ರಂತಹ ನಾಯಕರು. ಇವರಲ್ಲಿ ಯಾರಿಗೆ ವಿಪಕ್ಷ ನಾಯಕನ ಪಟ್ಟ ಅನ್ನೋದು ಶೀಘ್ರದಲ್ಲೇ ನಿರ್ಧಾರವಾಗಲಿದೆ.
ಗಂಗಾವತಿಯಲ್ಲಿ ಜನಾರ್ದನ ರೆಡ್ಡಿಯನ್ನ ಬೆಂಬಲಿಸಿದ ನಗರಸಭೆಯ ಸದಸ್ಯರಿಗೆ ಈಗ ಅನರ್ಹದ ಭೀತಿ ಉಂಟಾಗಿದೆ. ರಾಷ್ಟ್ರೀಯ ಪಕ್ಷಗಳ ಬಿಫಾರ್ಮ್ ಪಡೆದು ಆಯ್ಕೆಯಾಗಿರುವ ಸದಸ್ಯರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡದೆ ಕೆಆರ್ಪಿ ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ. ಈ ಕುರಿತು ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಜಿಲ್ಲಾಧಿಕಾರಿಗಳಿಗೆ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಅಧ್ಯಕ್ಷರು ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಬಿಜೆಪಿ 4 ಜನ ಹಾಗೆ ಕಾಂಗ್ರೆಸ್ನ 7 ಜನ ನಗರಸಭೆ ಸದಸ್ಯರ ಅನರ್ಹ ಭೀತಿ ಉಂಟಾಗಿರೋದು. ಪ್ರಧಾನಿ ಮೋದಿ ಇಂದಿನಿಂದ 6 ದಿನಗಳ ಕಾಲ 3 ದೇಶಗಳಿಗೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ಜಪಾನ್, ಪಪುವಾ ನ್ಯೂಗಿನಿಯಾ ಮತ್ತು ಆಸ್ಟ್ರೇಲಿಯಾ ದೇಶಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಡಲಿದ್ದಾರೆ. 6 ದಿನಗಳ ಕಾಲದ ಪ್ರವಾಸದಲ್ಲಿ 40ಕ್ಕೂ ಹೆಚ್ಚು ಮಾತುಕತೆಗಳಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ ಎಂದು ಜಪಾನ್ನ ಹಿರೋಶಿಮಾ ನಗರದಲ್ಲಿ ನಡೆಯಲಿರುವ G7 ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ನೂತನ ಸಂಸತ್ ಭವನವನ್ನು ಮೇ 28ರಂದು ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ನೂತನ ಸಂಸತ್ ಭವನ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಪ್ರಧಾನಿಯನ್ನ ಆಹ್ವಾನಿಸಿದ್ದಾರೆ. ಹೊಸ ಸಂಸತ್ ಕಟ್ಟಡಕ್ಕೆ 2020ರ ಡಿಸೆಂಬರ್ನಲ್ಲಿ ಪ್ರಧಾನಿ ಮೋದಿ ಶಂಕುಸ್ಥಾಪನೆ ಮಾಡಿದ್ರು. 2021ರ ಜನವರಿಯಲ್ಲಿ ನಿರ್ಮಾಣ ಕಾರ್ಯ ಆರಂಭ ಆಗಿತ್ತು. ಸುಮಾರು 970 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನೂತನ ಸಂಸತ್ನ ಭವನವನ್ನು ನಿರ್ಮಿಸಲಾಗಿದೆ. ಬ್ಯಾನರ್ ವಿಚಾರದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಬಿಜೆಪಿಯವರೇ ಹೇಳಿ ಪೊಲೀಸ್ ದೌರ್ಜನ್ಯ ನಡೆಸಿದ್ದಾರೆ ಅಂತ ಇತ್ತೀಚೆಗಷ್ಟೇ ಪುತ್ತಿಲ ಪರ ಕಾರ್ಯಕರ್ತರು ಆರೋಪ ಮಾಡಿದ್ರು. ಇವತ್ತು ಮತ್ತೆ ಇದೇ ವಿಚಾರವಾಗಿ ಅರುಣ್ ಕುಮಾರ್ ಪುತ್ತಿಲ ಪರ ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದಕ್ಕೆ ಕಾರಣವಾಗಿದೆ. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪುತ್ತೂರು ಭೇಟಿ ಸಂದರ್ಭದಲ್ಲಿ ಪುತ್ತೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಭಾರೀ ಹೈ ಡ್ರಾಮಾವೇ ನಡೆಯಿತು. ಬಸನಗೌಡ ಪಾಟೀಲ್ ಯತ್ನಾಳ್ ಎದುರಲ್ಲೇ ಬಿಜೆಪಿ ಕಾರ್ಯಕರ್ತರು ಆಸ್ಪತ್ರೆಯ ಒಳಗೆ ಹೋಗದಂತೆ ಪುತ್ತಿಲ ಪರ ಕಾರ್ಯಕರ್ತರನ್ನ ತಳ್ಳಿದ್ರು. ಯತ್ನಾಳ್ಗೆ ಮಾತ್ರ ಹಿಂದೂ ಕಾರ್ಯಕರ್ತರ ನೋಡುವುದಕ್ಕೆ ಪುತ್ತಿಲ ಪರ ಕಾರ್ಯಕರ್ತರು ಅನುವು ಮಾಡಿಕೊಟ್ಟರು.